Okay, so continue ಮಾಡೋಣ video ಇದು. Okay, already we discussed the meaning of gross total income ಆಯ್ತು ರೀ. ಆಮೇಲೆ ಏನ್ರಿ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಮುಗಿತ್ರಿ. ಆಮೇಲೆ ಏನ್ರಿ ಟೋಟಲ್ ಇನ್ಕಮ್. ಓಕೆ, ಈಗ ಬರ್ರಿ ಮೇನ್ ಫಾರ್ಮ್ಯಾಟ್ 5 ಮಾರ್ಕ್ಸ್ ಪ್ಲಸ್ 10 ಮಾರ್ಕ್ಸ್ ಇದು. ಓಕೆ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಯಾವ್ದ್ರಿ? ಅಂಡರ್ ಸೆಕ್ಷನ್ 80C. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಬೇಸ್ ಮೇಲೆ ಅಂಡರ್ ಸೆಕ್ಷನ್ 80C ಬೇಸ್ ಮೇಲೆ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳ್ತಾರೆ ನಿಮಗೆ. ಓಕೆ, ಇಂಪಾರ್ಟೆಂಟ್ ಐತ್ರಿ ಇದು. ಓಕೆ, ಫಾರ್ಮ್ಯಾಟ್ ನೋಡ್ರಿ, ಇದು ಏನ್ರಿ ಫಾರ್ಮ್ಯಾಟ್, ಟೆನ್ಷನ್ ತಗೋಬೇಡಿ, ನೋಡಕ್ ಬಾಳ್ ದೊಡ್ಡಿತ್ರಿ. ಇಷ್ಟು ಐಟಮ್ಸ್ ಕೆಡಂಗಿಲ್ಲ ನಿಮಗೆ, ಬರೀ 4-5 ಐಟಮ್ಸ್ ಕೇಳ್ತಾರೆ. 10 ಮಾರ್ಕ್ಸ್ ಒಳಗೆ 8 to 9 ಐಟಮ್ಸ್ ಕೇಳ್ತಾರೆ, ಅಷ್ಟು ಜಾಸ್ತಿ ಇಲ್ಲ. ಓಕೆ, ಇದು ಎಲ್ಲ A to Z ಕವರ್ ಆಗಿತ್ರಿ, ಟೆನ್ಷನ್ ತಗೋಬೇಡ್ರಿ, ಆಮೇಲೆ ಹೇಳ್ತೀನಿ ನಿಮಗೆ. ಫಾರ್ಮ್ಯಾಟ್ ಹೆಡಿಂಗ್ ನೋಡ್ರಿ ಏನೈತ್ರಿ, ಫಾರ್ಮ್ಯಾಟ್ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಅಲಾವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಪರ್ಟಿಕ್ಯುಲರ್ಸ್ ರೂಪೀಸ್. ಇಲ್ಲೇ ಪೂರ ಐಟಮ್ಸ್ ಐತ್ರಿ, A to Z ಐಟಮ್ಸ್ ಐತ್ರಿ. ಇಲ್ಲೇ ಇಷ್ಟು ಐಟಮ್ಸ್ ನಿಮಗೆ ಕೇಳಂಗಿಲ್ಲ, ಬರೇ 4-5 ಐಟಮ್ಸ್ ಇಲ್ಲ ಅಂದ್ರೆ 8 to 9 ಐಟಮ್ಸ್ ಅಷ್ಟು ಕೇಳ್ತಾರೆ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿರಿ ಅಂದ್ರೆ ಎಲ್ಲ ಐಟಮ್ಸ್ ನಾ ಬರ್ದ್ಬಿಟ್ಟಿನಿ ಇಲ್ಲಿ. ಓಕೆ, ನೋಡ್ರಿ ಫಸ್ಟ್ ಐಟಮ್ ಏನೈತ್ರಿಪ್ಪ, ಯಾವ ಐಟಮ್ಸ್ ತಗೋಬೇಕಿಲ್ಲ, ಯಾವ ಐಟಮ್ಸ್ ತಗೋಬೇಡ್ರಿ ಇಲ್ಲೇ ಐತ್ರಿ. ಯಾವ ಐಟಮ್ಸ್ ತಗೋಬೇಕು ನೋಡ್ರಿ ಇಲ್ಲೇ ಐತ್ರಿ, ಯಾವ ಐಟಮ್ಸ್ ತಗೋಬೇಡ್ರಿ ನೋಡ್ರಿ ಇಲ್ಲೇ ಐತ್ರಿ. ಓಕೆ, ಭಾಳ ಕೇರ್ಫುಲ್ ನೋಡ್ರಿ. ಯಾವ ಐಟಮ್ಸ್ ತಗೋಬೇಕ್ರಿ? ಫಸ್ಟ್ ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂದ್ರೆ NSC ತಗೋಬೇಕ್ರಿ. ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ PPF ತಗೋಬೇಕ್ರಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ SPF ತಗೋಬೇಕು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ರಿಕಾಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ RPF ತಗೋಬೇಕು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು CTD ಕ್ಯುಮುಲೇಟಿವ್ ಟೈಮ್ ಡಿಪಾಸಿಟ್ ತಗೋಬೇಕು. ನೆಕ್ಸ್ಟ್ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. LIC ಅಂದ್ರೆ ಏನ್ರಿ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಪ್ರೀಮಿಯಂ ಆನ್ ಓನ್ ಲೈಫ್. ಓನ್ ಲೈಫ್ ಅಂದ್ರೆ ನಮ್ದು ಲೈಫ್ ಮೇಲೆ ಯಾರು ತಗೋತಾರ, ಯಾರ್ದು ಕ್ಯಾಲ್ಕುಲೇಟ್ ಮಾಡಬೇಕು? ಅಸೆಸ್ಸಿ ಅವ್ರದ್ದು ಲೈಫ್ ಮೇಲೆ ಓನ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಪ್ರೀಮಿಯಂ ಆನ್ ಓನ್ ಲೈಫ್ ತಗೋಬೇಕು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಪ್ರೀಮಿಯಂ ಆನ್ ವೈಫ್ ಲೈಫ್ ಇಲ್ಲ ಅಂದ್ರೆ ಹಸ್ಬೆಂಡ್ ಲೈಫ್ ಮೇಲೆ ತಗೋಬೇಕು. ನೆಕ್ಸ್ಟ್ ಅಂದ್ರೆ ಸ್ಪೌಸ್ ಅಂತ ಹೇಳ್ತೀವಿ ನಾವು, ಹಸ್ಬೆಂಡ್ ವೈಫ್ಗೆ ಏನು ವರ್ಡ್ ಯೂಸ್ ಮಾಡ್ತೀವಿ ನಾವು? ಸ್ಪೌಸ್. ನೆಕ್ಸ್ಟ್ LIC ಪ್ರೀಮಿಯಂ ಆನ್ ಓನ್ ಚಿಲ್ಡ್ರನ್ ಮತ್ತು ಕಾಕ ಮತ್ತು ತಮ್ಮ, ಏನ್ರಿಪ್ಪ ಬ್ರದರ್ ಸಿಸ್ಟರ್ ಅವ್ರದ್ದು ಮಕ್ಕಳಲ್ಲ, ಯಾರ್ದ್ರಿ? ಓನ್ ಚಿಲ್ಡ್ರನ್ ಲೈಫ್ ಮೇಲೆ ತಗೋಬೇಕ್ರಿ. ಅಂದ್ರೆ ಓನ್ ಚಿಲ್ಡ್ರನ್ ಡಾಟರ್ ಸನ್ ಅವ್ರದ್ದು ಲೈಫ್ ಮೇಲೆ. ನೆಕ್ಸ್ಟ್ ಏನ್ರಿ? ಅಕ್ರೂಡ್ ಇಂಟ್ರೆಸ್ಟ್ ಆನ್ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. NSC ಅಂದ್ರೆ ಏನ್ರಿ? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೋಬೇಕ್ರಿ. ನೆಕ್ಸ್ಟ್ ಏನೈತ್ರಿ? ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ IIB ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ತಗೋಬೇಕು. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ಭಾಳ ಇಂಪಾರ್ಟೆಂಟ್ ಇದು. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ತಗೋಬೇಕು. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಸನ್ ಇಲ್ಲಾಂದ್ರೆ ಡಾಟರ್ಸ್ ಟ್ಯೂಷನ್ ಫೀ ತಗೋಬೇಕು. ನೆಕ್ಸ್ಟ್ ನ್ಯಾಷನಲೈಸ್ಡ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದ್ರೆ ಇದು SBI. ಓಕೆ, SBI ಕರ್ನಾಟಕ ಬ್ಯಾಂಕ್ ಅದು ನ್ಯಾಷನಲೈಸ್ಡ್ ಬ್ಯಾಂಕ್, ಅದು ತಗೋಬೇಕು. ನ್ಯಾಷನಲೈಸ್ಡ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ತಗೋಬೇಕು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಹೋಮ್ ಲೋನ್ ಅಕೌಂಟ್ ಅಂಡರ್ NHB ಅಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. NHB ಸ್ಕೀಮ್ ಬರ್ತಿದೆ, ಒಂದು ಗವರ್ಮೆಂಟ್ ಸ್ಕೀಮ್. ಏನಿದೆ? ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಸ್ಕೀಮ್ ತಗೋಬೇಕು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಅಪ್ರೂವ್ಡ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ತಗೋಬೇಕು. ನೆಕ್ಸ್ಟ್ ಅಮೌಂಟ್ ಪೇಡ್ ಟು ULIP ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ತಗೋಬೇಕು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಮ್ಯೂಚುವಲ್ ಫಂಡ್ಸ್ ತಗೋಬೇಕು. ಎಲ್ಲ ಐಟಮ್ಸ್ ಕವರ್ ಆಗೈತ್ರಿ ಇಲ್ಲೇ, ಪೂರ್ತಿ A to Z ಅಂಡರ್ ಸೆಕ್ಷನ್ 80C ಪ್ರಾಬ್ಲಮ್ಸ್ ಎಲ್ಲ ಐಟಮ್ಸ್ ಇಲ್ಲೇ ಕವರ್ ಆಗೈತ್ರಿ. ಎಲ್ಲ A to Z ಐಟಮ್ಸ್ ಕವರ್ ಆಗೈತ್ರಿ ಇಲ್ಲೇ. ಇದು ಆಮೇಲೆ ಏನ್ ಮಾಡ್ಬೇಕ್ರಿಪ್ಪ? ಎಲ್ಲ ತಗೋಬೇಕ್ರಿ. ಆಮೇಲೆ ಏನ್ರಿ? ಟೋಟಲ್ ಮಾಡ್ಬೇಕು. ಟೋಟಲ್ ಡಿಡಕ್ಷನ್ಸ್ ಅಂತ ಮಾಡ್ಬೇಕು. ಟೋಟಲ್ ಡಿಡಕ್ಷನ್ಸ್ ಬರೀರಿ, ಇದು ಎಲ್ಲ ಆ್ಯಡ್ ಮಾಡ್ರಿ, ಒಂದು ಅಮೌಂಟ್ ಬರೀರಿ. ಆ ಅಮೌಂಟ್ ಏನ್ರಿ? ಇದು ಟೋಟಲ್ ಡಿಡಕ್ಷನ್ಸ್. ಅದು ಆದ್ಮೇಲೆ ಒಂದು ಲಿಮಿಟ್ ಬರೀರಿ, ಸ್ಟ್ಯಾಂಡರ್ಡ್ ಲಿಮಿಟ್ ಐತ್ರಿ. ಅಲ್ಲೇ ಕೊಡಂಗಿಲ್ಲ, ಕ್ವಶನ್ಸ್ ಅಲ್ಲೇ ಕೊಡಂಗಿಲ್ಲ, ನೀವು ತಗೋಬೇಕು. ಏನ್ರಿ? ಮ್ಯಾಕ್ಸಿಮಮ್ ಲಿಮಿಟ್ ನೀವು ತಗೋಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಐತ್ರಿ? ಸ್ಟ್ಯಾಂಡರ್ಡ್ ಫಿಕ್ಸ್ ರೇಟ್, ಫಿಕ್ಸ್ ಅಮೌಂಟ್ ಇದು ಎಷ್ಟ್ರಿ? 1,50,000 ಫಿಕ್ಸ್. ಮ್ಯಾಕ್ಸಿಮಮ್ ಲಿಮಿಟ್ 1,50,000 ತಗೋಬೇಕ್ರಿ. ಆಮೇಲೆ ಏನ್ ಮಾಡ್ಬೇಕ್ರಿ? ಕಂಪೇರ್ ಸಪೋಸ್ ಇಲ್ಲೇ ಮ್ಯಾಲೆ ಅಮೌಂಟ್ ಎಷ್ಟು ಬಂತ್ರಿ? ಇಲ್ಲೇ ಮ್ಯಾಲೆ ಅಮೌಂಟ್ 1 lakh ಬಂತ್ರಿ. ಎಷ್ಟು ಬಂತ್ರಿ? ಇಲ್ಲೇ ಮ್ಯಾಲೆ ಅಮೌಂಟ್, ಇದು ಟೋಟಲ್ ಡಿಡಕ್ಷನ್ಸ್ ಅಮೌಂಟ್ ಎಷ್ಟು ಬಂತ್ರಿ? 1 lakh. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಐತ್ರಿ? 1,50,000 ಐತ್ರಿ. ಆಮೇಲೆ ಕಂಪೇರ್ ಮಾಡ್ಬೇಕು, ಎರಡು ಅಮೌಂಟ್ ಕಂಪೇರ್ ಮಾಡ್ಬೇಕು. ಏನೈತ್ರಿ ಇಲ್ಲೇ? ವಿಚ್ ಎವರ್ ಈಸ್ ಲೋವರ್ ಅಂದ್ರೆ ಯಾವ ಕಮ್ಮಿ ಐತ್ರಿ? ವಿಚ್ ಎವರ್ ಈಸ್ ಲೋವರ್
ಈಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಲೋವರ್ ನೋಡ್ಬೇಕ್ರಿ ಯಾವ ಕಮ್ಮಿ ಐತ್ರಿ, ಕಮ್ಮಿ ಯಾವ್ದೈತ್ರಿ 1 lakh ಮತ್ತು 1,50,000 ಯಾವ ಕಮ್ಮಿ ಐತ್ರಿ 1 lakh. 1 lakh ನಿಮ್ದು ಆನ್ಸರ್. ಮೈನಸ್ ಮಾಡಕ್ ಹೋಗ್ಬೇಡ್ರಿ, ಕಂಪೇರ್ ಮಾಡ್ರಿ. 1 lakh ಮತ್ತು 1,50,000 ಯಾವ ಕಮ್ಮಿ ಐತ್ರಿ 1 lakh ಐತ್ರಿ, ಅದು ತಗೋರಿ ಇಲ್ಲಿ ತಿಳಿತ್ರಿ. ಹಂಗ ಸಪೋಸ್ ಇಲ್ಲಿ ಅಮೌಂಟ್ ಎಷ್ಟು ಬಂತ್ರಿ, ಇಲ್ಲೇ 2 lakh ಬಂತ್ರಿ. ಎಷ್ಟು ಬಂತ್ರಿ 2 lakh ಬಂತ್ರಿ. 2 lakh ಏನ್ ತಗೋಬೇಕ್ರಿ, ಲೋವರ್ ತಗೋಬೇಕು. ಅಂದ್ರೆ ಲೋವರ್ ಅಂದ್ರೆ ಕಮ್ಮಿ ತಗೋಬೇಕು. 2 lakh ಮತ್ತು 1,50,000 ಯಾವ ಕಮ್ಮಿ ಐತ್ರಿ, 2 lakh ಮತ್ತು 1,50,000 ಯಾವ ಕಮ್ಮಿ ಐತ್ರಿ 1,50,000 ಕಮ್ಮಿ ಐತ್ರಿ. ಅದು ನಿಮ್ದು 1,50,000 ಆನ್ಸರ್ ಬರೀಬೇಕ್ರಿ, ಅದು ನಿಮ್ದು ಆನ್ಸರ್ ತಿಳಿತ್ರಿ. ಇದು ನಿಮ್ದು 5 marks 10 marks ಫಾರ್ಮ್ಯಾಟ್. ಓಕೆ ಬರ್ರಿ ನೆಕ್ಸ್ಟ್ ಬಾಜು ಬರ್ರಿ, ಇಂಪಾರ್ಟೆಂಟ್ ನೋಟ್ಸ್. ಇದು ಎಲ್ಲ ಐಟಮ್ಸ್ ತಗೋಬೇಕ್ರಿ, ಇದು ಎಲ್ಲ ಐಟಮ್ಸ್ ತಗೋಬೇಡ್ರಿ. ಐಟಮ್ಸ್ ನೋಡ್ರಿ, ಇಂಪಾರ್ಟೆಂಟ್ ನೋಟ್ಸ್ ಏನೈತ್ರಿ, ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂದ್ರೆ ತಗೋಬೇಡ್ರಿ ಇಲ್ಲೇ. ಇಲ್ಲಿ ತಗೋಬೇಡ್ರಿ, ಅಂದ್ರೆ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಯಾವ ಐಟಮ್ಸ್ ತಗೋಬೇಕ್ರಿ, ಇಲ್ಲೇ ಇದೆ, ಇಲ್ಲಿ ಐತ್ ನೋಡ್ರಿ, ಇದು ಎಲ್ಲ ಐಟಮ್ಸ್ ತಗೋಬೇಕ್ರಿ, ಇದು ಎಲ್ಲ ಐಟಮ್ಸ್ ತಗೋಬೇಡ್ರಿ. ನಂಬರ್ 1 ಏನೈತ್ರಿ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಪ್ರೀಮಿಯಂ ಆನ್ ಫಾದರ್ಸ್ ಲೈಫ್. ಫಾದರ್ಸ್ ಲೈಫ್ ಬರಂಗಿಲ್ಲ ಇಲ್ಲಿ, ಆಮೇಲೆ ಮದರ್ಸ್ ಲೈಫ್ ಬರಂಗಿಲ್ಲ, ಆಮೇಲೆ ಬ್ರದರ್ಸ್ ಲೈಫ್ ಸಿಸ್ಟರ್ಸ್ ಲೈಫ್ ತಗೋಬೇಡ್ರಿ. ಓನ್ಲಿ ಏನ್ರಿ, ಓನ್ ಲೈಫ್, ವೈಫ್ ಅವ್ರ ಹಸ್ಬೆಂಡ್ ಲೈಫ್, ಓನ್ ಚಿಲ್ಡ್ರನ್ ಲೈಫ್ ಮೇಲೆ, ಮತ್ತು ಫಾದರ್ ಮದರ್ ಬ್ರದರ್ಸ್ ಸಿಸ್ಟರ್ಸ್ ಬರಂಗಿಲ್ಲ ಇಲ್ಲಿ. ನೆಕ್ಸ್ಟ್ ಏನ್ರಿ, ಕಾಂಟ್ರಿಬ್ಯೂಷನ್ ಟು URPF. RPF ತಗೋಬೇಕು, PPF ತಗೋಬೇಕು, SPF ತಗೋಬೇಕು, ಬಟ್ URPF ಅನ್ರಿಕೋಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ತಗೋಬೇಡ್ರಿ. URPF ಅನ್ರಿಕೋಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ತಗೋಬೇಡ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್. ಹೌಸಿಂಗ್ ಲೋನ್ ಎಲ್ಲೈತ್ರಿ, ಇಲ್ಲೈತಿ ನೋಡ್ರಿ. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಯಾವ ತಗೋಬೇಕು, ಪ್ರಿನ್ಸಿಪಲ್ ಅಮೌಂಟ್ ತಗೋಬೇಕು. ಪ್ರಿನ್ಸಿಪಲ್ ಅಮೌಂಟ್ ತಗೋಬೇಕು. ಪ್ರಿನ್ಸಿಪಲ್ ಅಮೌಂಟ್. ಓಕೆ ಯಾವ ಅಮೌಂಟ್ ತಗೋಬೇಕ್ರಿ, ಪ್ರಿನ್ಸಿಪಲ್. ಅಸಲ್ ಸೂದ್ ಅಂತ ಹೇಳ್ತಿಲ್ರಿ ನೀವು, ಅಸಲ್ ಬಡ್ಡಿ, ಅದು ಅಸಲ್ ಅಮೌಂಟ್ ತಗೋಬೇಕ್ರಿ ಇಲ್ಲೇ, ಬಡ್ಡಿ ಅಲ್ಲ. ಇಂಟ್ರೆಸ್ಟ್ ಅಂದ್ರೆ ಏನ್ರಿ, ಬಡ್ಡಿ. ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್, ಓನ್ಲಿ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ತಗೋರಿ, ಇಂಟ್ರೆಸ್ಟ್ ಅಮೌಂಟ್ ತಗೋಬೇಡ್ರಿ. ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್ ಬಡ್ಡಿ ತಗೋಬೇಡ್ರಿ ಇಲ್ಲಿ. ನೆಕ್ಸ್ಟ್ ಏನ್ರಿ, ಹಾಸ್ಟೆಲ್ ಫೀಸ್ ಎಲ್ಲಿರ್ತೀರಿ, ಇಲ್ಲಿ ನೋಡ್ರಿ. ರೀಪೇಮೆಂಟ್ ಆಫ್ ಸನ್ಸ್ ಡಾಟರ್ಸ್ ಟ್ಯೂಷನ್ ಫೀ ತಗೋಬೇಕ್ರಿ. ಏನ್ರಿ, ಟ್ಯೂಷನ್ ಫೀ ತಗೋಬೇಕು, ಬಟ್ ಹಾಸ್ಟೆಲ್ ಫೀ ತಗೋಬೇಡ್ರಿ. ಸನ್ಸ್ ಹಾಸ್ಟೆಲ್ ಫೀ, ಡಾಟರ್ಸ್ ಹಾಸ್ಟೆಲ್ ಫೀ ತಗೋಬೇಡ್ರಿ. ಹಾಸ್ಟೆಲ್ ಫೀಸ್ ಬರಂಗಿಲ್ಲ ಅಲ್ಲಿ. ಇಷ್ಟು ಐಟಮ್ಸ್ ತಗೋಬೇಡ್ರಿ, ಇಷ್ಟು ಐಟಮ್ಸ್ ತಗೋರಿ ತಿಳಿತ್ರಿ. ಇದು ನಿಮ್ದು ಮೇನ್. ಓಕೆ ನೆಕ್ಸ್ಟ್ ಬರ್ರಿ, ಒಂದು ಫಾರ್ಮೆಟ್ ಐತ್ರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಡೈರೆಕ್ಟ್ ಕೊಟ್ಬಿಟ್ಟಾರಿ ನಿಮಗೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಡೈರೆಕ್ಟ್ ಕೊಟ್ಬಿಟ್ಟಾರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಓನ್ ಲೈಫ್ ಡೈರೆಕ್ಟ್ ತಗೋರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ವೈಫ್ಸ್ ಲೈಫ್ ಡೈರೆಕ್ಟ್ ತಗೋರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಓನ್ ಚಿಲ್ಡ್ರನ್ ಲೈಫ್ ಕೊಟ್ಬಿಡ್ತಾರಿ, ಡೈರೆಕ್ಟ್ ತಗೋರಿ. ಬಟ್ ಪ್ರಾಬ್ಲಮ್ ಅಲ್ಲೇ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಯಾವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕು, ಡೈರೆಕ್ಟ್ ಕೊಟ್ಟಿದ್ದಂದ್ರೆ ಡೈರೆಕ್ಟ್ ತಗೋರಿ. ಕ್ವಶನ್ ಅಲ್ಲೇ ಆಕ್ಚುಯಲ್ ಪ್ರೀಮಿಯಂ ಕೊಟ್ಟಾರಿ, ಪಾಲಿಸಿ ಅಮೌಂಟ್ ಕೊಟ್ಟಾರಿ. ಕ್ವಶನ್ ಅಲ್ಲೇ ಆಕ್ಚುಯಲ್ ಪ್ರೀಮಿಯಂ ಅಮೌಂಟ್ ಕೊಟ್ಟಾರಿ, ಆಮೇಲೆ ಪಾಲಿಸಿ ಅಮೌಂಟ್ ಕೊಟ್ಟಾರಿ. ಆವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು ತಿಳಿದ್ರಿ. ಕ್ವಶನ್ ಅಲ್ಲೇ ಆಕ್ಚುಯಲ್ ಪ್ರೀಮಿಯಂ ಕೊಟ್ಟಿಲ್ಲ, ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ಕ್ವಶನ್ ಅಲ್ಲೇ ಆಕ್ಚುಯಲ್ ಪ್ರೀಮಿಯಂ ಅಮೌಂಟ್ ಕೊಟ್ಟಿಲ್ಲ, ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ಆವಾಗ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಕೊಟ್ಟಿಲ್ಲ ಅವರು. ಡೈರೆಕ್ಟ್ ತಗೋಬೇಡ್ರಿ ತಿಳಿತ್ರಿ. ಕ್ವಶನ್ ಒಳಗ ಆಕ್ಚುಯಲ್ ಪ್ರೀಮಿಯಂ ಕೊಟ್ಟಾರಿ, ಆಮೇಲೆ ಪಾಲಿಸಿ ಅಮೌಂಟ್ ಕೊಟ್ಟಾರಿ, ಆವಾಗ ಈ ಕ್ಯಾಲ್ಕುಲೇಷನ್ ಮಾಡ್ರಿ ತಿಳಿತ್ರಿ. ನೋಡಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಹೆಂಗ್ ಮಾಡ್ಬೇಕು, ಫಸ್ಟ್ ಏನ್ ತಗೋಬೇಕಾ, ಆಕ್ಚುಯಲ್ ಪ್ರೀಮಿಯಂ ತಗೋಬೇಕು. ಆಮೇಲೆ ಪಾಲಿಸಿ ಅಮೌಂಟ್ ಕೊಡ್ತಾರಿ. ಇದು ಫಿಕ್ಸ್ ರೇಟ್. ಇದು ಫಿಕ್ಸ್ ರೇಟ್. ಪಾಲಿಸಿ ಅಮೌಂಟ್ ಅವರು ಕೊಡ್ತಾರೆ 1 lakh 2 lakh ಆ ಥರ ಕೊಡ್ತಾರೆ. ಆಕ್ಚುಯಲಿ ಪ್ರೀಮಿಯಂ ತಗೋರಿ ಫಸ್ಟ್, ಆಮೇಲೆ ಫಿಕ್ಸ್ ರೇಟ್ 10% ಆಫ್ ಪಾಲಿಸಿ ಅಮೌಂಟ್ ತಗೋರಿ. ಇಲ್ಲಿ ಬರೀರಿ, ಎರಡು ಕಂಪೇರ್ ಮಾಡ್ಬೇಕು. ಮೈನಸ್ ಅಲ್ಲ, ಆ್ಯಡ್ ಅಲ್ಲ, ಕಂಪೇರ್ ಮಾಡ್ರಿ. ವಿಚ್ ಎವರ್ ಈಸ್ ಲೀಸ್ಟ್ ಅಂದ್ರೆ ವಿಚ್ ಎವರ್ ಈಸ್ ಲೋವರ್. ವಿಚ್ ಎವರ್ ಈಸ್ ಲೀಸ್ಟ್ ಅಂದ್ರೆ ವಿಚ್ ಎವರ್ ಈಸ್ ಲೋವರ್. ಯಾವ ಕಮ್ಮಿ ಐತಿ ನೋಡ್ರಿ, ಇದ್ರಾಗ ಎರಡು ಅಮೌಂಟ್ ಒಳಗೆ ಯಾವ ಕಮ್ಮಿ ಐತಿ ನೋಡ್ರಿ, ಅದು ನಿಮ್ದು ಆನ್ಸರ್. ಆ ಅಮೌಂಟ್ ಅಲ್ಲಿ ತಗೋಬೇಕು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೋಬೇಕಲ್ಲಿ ತಿಳಿತ್ರಿ. ಹಂಗೆ ಈಸಿ ಐತ್ರಿ ನೋಡ್ರಿ. ಇದು ಕ್ಯಾಲ್ಕುಲೇಷನ್ ಯಾವಾಗ ಮಾಡ್ಬೇಕ್ರಿ, ಕ್ವಶನ್ ಒಳಗೆ ಆಕ್ಚುಯಲ್ ಪ್ರೀಮಿಯಂ ಕೊಡ್ಬೇಕು, ಆಮೇಲೆ ಪಾಲಿಸಿ ಅಮೌಂಟ್ ಕೊಡ್ಬೇಕು, ಆವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಕ್ವಶನ್ ಒಳಗೆ ಆಕ್ಚುಯಲ್ ಪ್ರೀಮಿಯಂ ಕೊಟ್ಟಿಲ್ಲ, ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ, ಆವಾಗ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಅಮೌಂಟ್ ತಗೋರಿ ತಿಳಿತ್ರಿ. ಹಂಗೈತಿ. ಇದು ಎಲ್ಲ ಕಾನ್ಸೆಪ್ಟ್ ಆಫ್ ರಿಡಕ್ಷನ್ ಅಂಡರ್ ಸೆಕ್ಷನ್ 80C. 10 marks ಪ್ಲಸ್ 5 marks ಪ್ಲಸ್ 2 marks. ಇದು ರೆಡಿ ಮಾಡ್ರಿ. ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ 5 marks, ಆಮೇಲೆ 10 marks ನೋಡೋಣ್ರಿ. ಈಸಿ ಐತ್ರಿ, ಭಾಳ ಈಸಿ ಐತ್ರಿ ಇದು. ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್.
So your first question based on problems under section 80C ಚಾಲು ಮಾಡೋಣ್ರಿ. ಈಸಿ ಐತ್ರಿ, 5 ಮಾರ್ಕ್ಸ್. 5 ಮಾರ್ಕ್ಸ್ ಕ್ವಶನ್ ಇದು. ಬರ್ರಿ ಕ್ವಶನ್ ನೋಡೋಣ್ರಿ. ಏನೈತ್ರಿ ಕ್ವಶನ್ ನಂಬರ್ 1. ಫಾಲೋವಿಂಗ್ ಇಸ್ ದ ಇನ್ಫಾರ್ಮೇಶನ್ ಆಫ್ ಶ್ರೀ ಶಂಕರ್. ನೋಡಿ ಐಟಮ್ಸ್ ಕೊಡ್ತಾರೆ, ಈ ತರ ಐಟಮ್ಸ್ ಕೊಡ್ತಾರೆ ನಿಮಗೆ. ಲಾಸ್ಟ್ ಆಗಿ ಕಂಪ್ಯೂಟ್ ಹೀಸ್ ಅಲವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. 5 ಮಾರ್ಕ್ಸ್. ನಿಮ್ದು ಕೆಲಸ ಏನಿಲ್ಲ, ಇಲ್ಲ ಬರೀ ಕಾಪಿ ಪೇಸ್ಟ್ ಅಷ್ಟೇ ಮಾಡ್ಬೇಕ್ರಿ ನಿಮ್ ಕೆಲಸ. ಓಕೆ, ನೋಡೋಣ್ರಿ. ಫಸ್ಟ್ ಐಟಮ್ ನೋಡ್ರಿ ಏನೈತ್ರಿ, ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ NSC ತಗೋಬೇಕಲ್ಲ. ಓಕೆ. ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ತಗೋಬೇಕು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹಿಸ್ ಓನ್ ಲೈಫ್. ಓನ್ ಲೈಫ್ ಅಂದ್ರೆ ತಗೋಬೇಕು. ಫಾದರ್, ಮದರ್, ಬ್ರದರ್, ಸಿಸ್ಟರ್ ತಗೋಬೇಡ್ರಿ. ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ SPF ತಗೋಬೇಕ್ರಿ. URPF ತಗೋಬೇಡ್ರಿ. ಅಕ್ರೂಡ್ ಇಂಟ್ರೆಸ್ಟ್ ಆನ್ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೋಬೇಕು. ಅದು ಟೆನ್ಷನ್ ತಗೋಬೇಡ್ದು. 5th ಇಶ್ಯೂ, 6th ಇಶ್ಯೂ, 7th 8th ಇಶ್ಯೂ ತಗೋಬೇಡ್ದು. ಟೆನ್ಷನ್ ತಗೋಬೇಕದು ಎಲ್ಲ. ಟೆನ್ಷನ್ ಅಲ್ಲ, ಐಟಮ್ಸ್ ತಗೋಬೇಕು. ಓಕೆ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ತಗೋಬೇಕು. ಲಾಸ್ಟ್ ಕ್ವಶನ್ ಐತ್ರಿ, ಕಂಪ್ಯೂಟ್ ಹೀಸ್ ಅಲವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. ಸಿಂಪಲ್ ಐತಲ್ಲ. ಸೇಮ್ ಹೆಡಿಂಗ್ ನಿಮ್ದು ಸೇಮ್. ಕಂಪ್ಯೂಟೇಷನ್ ಆಫ್ ಸಾರಿ, ಇದು ರಫ್ ಆಗೈತ್ರಿ ಇಲ್ಲೇ. ಓಕೆ, ಬಿ ಅಲ್ಲ, ಇದು ಆಫ್. ಕಂಪ್ಯೂಟೇಷನ್ ಆಫ್ ಅಲವೇಬಲ್ ಡಿಡಕ್ಷನ್. Computation of allowable deductions under section 80C. Computation of allowable deductions under section 80C of Yardari of Shri Shankar. ತಿಳಿದ್ರಿ? ಈಗ ಪರ್ಟಿಕ್ಯುಲರ್ಸ್ ರೂಪೀಸ್ ಮಾಡೋಣ್ರಿ. ಪರ್ಟಿಕ್ಯುಲರ್ಸ್ ರೂಪೀಸ್. Sorry for disturbance because my cat is there. Okay, particulars rupees. ಬರ್ರಿ. ಏನೈತ್ರಿ ಫಸ್ಟ್ ಐಟಮ್, ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ಬೇಕ್ರಿ ಇಲ್ಲಿ. ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಏನ್ರಿದು? 8th ಇಶ್ಯೂ ಅಲ್ಲ, 8th ಇಶ್ಯೂ. ಅಮೌಂಟ್ ಎಷ್ಟೈತ್ರಿ? 20,000 ತಗೋರಿ. 20,000 ಡನ್, ಮುಗಿತ್ರಿ ಇದು ಐಟಮ್. ಓಕೆ, ನೆಕ್ಸ್ಟ್ ಏನೈತ್ರಿ ಈಗ, ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ತಗೋಬೇಕಲ್ಲ. ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ PPF, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್. ಎಷ್ಟೈತ್ರಿ ಅಮೌಂಟ್ ಅದು? ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ 50,000 ಐತ್ರಿ, ತಗೋರಿ. 50 ಮುಗಿತಲ್ರಿ ಇದು ಐಟಮ್. ಓಕೆ, ಡನ್. ನೆಕ್ಸ್ಟ್ ಐಟಮ್ ಏನೈತ್ರಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹೀಸ್ ಓನ್ ಲೈಫ್ ತಗೋಬೇಕ್ರಿ. ಡ್ಯಾಡ್ ಕೊಟ್ಬಿಟ್ಟಾರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಐತ್ರಿ. ಆಕ್ಚುಯಲ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಐತ್ರಿ ಇಲ್ಲೇ ನೋಡ್ರಿ, ಇಲ್ಲೇ ಕ್ವಶನ್ ಅಲ್ಲೇ, ಇದು ಐಟಮ್ ಅಲ್ಲ ಒಳಗೆ ನೋಡ್ರಿ ಇಲ್ಲೇ. ಆಕ್ಚುಯಲ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಏನು ಐತ್ರಿ? ಏನು ಇಲ್ಲ. ಡೈರೆಕ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಡೈರೆಕ್ಟ್ ಕೊಟ್ಬಿಟ್ಟಾರಿ. ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಡ್ರಿ. ಆಕ್ಚುಯಲ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಕೊಡ್ತಾ ನೋಡ್ರಿ, ಆವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕದು. ಸಿಂಪಲ್ ಕ್ಯಾಲ್ಕುಲೇಷನ್ ಇತ್ತಲ್ಲ ಅದು ಮಾಡ್ಬೇಕು. ಈಗ ಕೊಟ್ಟಿಲ್ಲ, ಆಕ್ಚುಯಲ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಬಿಟ್ಟಾರೆ, ಅದಕ್ಕೆ ಡೈರೆಕ್ಟ್ ತಗೋರಿ. ಓಕೆ, ಏನೈತಿದು? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲ ಅದು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹೀಸ್ ಓನ್ ಲೈಫ್. ಎಷ್ಟೈತ್ರಿ ಓನ್ ಲೈಫ್? 10,000 ಐತ್ರಿ. 10,000 ಮುಗಿತ್ರಿ. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ SPF ತಗೋಬೇಕು. ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್
ಶಾರ್ಟ್ಕಟ್ ಏನ್ರಿ ಎಸ್ ಪಿ ಎಫ್ ಅಲ್ಲ, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಎಸ್ ಪಿ ಎಫ್. ಎಷ್ಟು ಐತ್ರಿ ಇದು ಅಮೌಂಟ್? 15,000 ಐತ್ರಿ, ತಗೋರಿ 15,000 ಮುಗೀತು. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಎನ್ ಎಸ್ ಸಿ ತಗೋಬೇಕಲ್ಲ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಎನ್ ಎಸ್ ಸಿ 8th ಇಶ್ಯೂ ಅಲ್ಲ, ಅದು 8th ಇಶ್ಯೂ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಎನ್ ಎಸ್ ಸಿ 8th ಇಶ್ಯೂ ಎಷ್ಟು ಅಮೌಂಟ್ ಐತ್ರಿ? 5,000 ತಗೋರಿ, ಮುಗಿತ್ರಿ ಇದು ಐಟಮ್ ಮುಗಿತ್ರಿ. ನೆಕ್ಸ್ಟ್ ರೀ ಇನ್ವೆಸ್ಟ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ IIB ತಗೋಬೇಕು. ಇನ್ವೆಸ್ಟ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಎಷ್ಟೈತ್ರಿ? 30,000. ಮುಗೀತ್ರಿ. ನೆಕ್ಸ್ಟ್ ಎಲ್ಲ ಐಟಮ್ಸ್ ಮುಗೀತಲ್ಲ, ಏನೂ ಇಲ್ಲ, ಮತ್ತೆ ಟೋಟಲ್ ಮಾಡ್ರಿ. ಫಾರ್ಮೆಟ್ ನಿಮಗೆ ಗೊತ್ತೈತಲ್ಲ, ಅದು ಫಾರ್ಮೆಟ್ ಆಸ್ ಪರ್ ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡ್ಬೇಕ್ರಿ. ಟೋಟಲ್ ಮಾಡ್ರಿ ಇದು ಎಲ್ಲ ಎಷ್ಟು ಬರ್ತದೆ ಇದು? 20 ಪ್ಲಸ್ 50 70, 70 ಪ್ಲಸ್ 10 80,000, 80,000 ಪ್ಲಸ್ 90 95 ಪ್ಲಸ್ 1 lakh 1 lakh ಪ್ಲಸ್ 30,000 1,30,000. ಆನ್ಸರ್ ಎಷ್ಟು ರೀ? 1,30,000. 1,30,000 ಇದು ಏನ್ರಿ? 1,30,000 ಟೋಟಲ್ ಡಿಡಕ್ಷನ್ಸ್. ಟೋಟಲ್ ಡಿಡಕ್ಷನ್ಸ್. ಇದು ಆದ್ಮೇಲೆ ಏನ್ ಮಾಡ್ತೀರಿ ನೀವು? ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲ ಅದು ಫಾರ್ಮೆಟ್. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟೈತ್ರಿ? ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಅಲ್ಲ, 1,50,000. ಈಗ ಏನ್ ಮಾಡ್ಬೇಕ್ರಿ? ಈಗ ಸೆಂಟೆನ್ಸ್ ಬರಿಬೇಕಲ್ಲ, ಅದು ಸೆಂಟೆನ್ಸ್ ಏನ್ರಿ ಇದು? whichever is lower is deduction under section 80C ಅಲ್ಲ, ಅಂಡರ್ ಸೆಕ್ಷನ್ 80C. whichever is lower ಕಮ್ಮಿ, lower is deduction under section 80C. ಕಂಪೇರ್ ಮಾಡ್ರಿ, ಎರಡು ಅಮೌಂಟ್ ಕಂಪೇರ್ ಮಾಡ್ರಿ. 1,30,000 1,50,000 ಯಾವ ಕಮ್ಮಿ ಐತ್ರಿ? 1,30,000. ಅದು ನಿಮ್ದು ಆನ್ಸರ್. 1,30,000 ನಿಮ್ದು ಆನ್ಸರ್. ಕಂಪೇರ್ ಮಾಡ್ಬೇಕು. ವಿಚೆವರ್ ಇಸ್ ಲೋವರ್, ನೋಡ್ರಿ ಇಲ್ಲಿ ಲೋವರ್ ಐತ್ರಿ, ಅದಕ್ಕೆ ಕಮ್ಮಿ. ಯಾವ ಕಮ್ಮಿ ಐತ್ರಿ? 1,30,000 ಮತ್ತು 1,50,000 ಯಾವ ಕಮ್ಮಿ ಐತ್ರಿ? 1,30,000. ಅದು ನಿಮ್ದು ಆನ್ಸರ್. ಮುಗಿತ್ರಿ. ಇದು 5 marks. ಎಷ್ಟು ಮಾರ್ಕ್ಸ್ ರೀ ನಿಮಗೆ? 5 marks. ಓಕೆ, ಟೇಕ್ ಡೌನ್ ದ ಶಾರ್ಟ್. ಓಕೆ, ಸೊ ಈಗ ಸೆಕೆಂಡ್ ಕ್ವಶನ್ ಮಾಡೋಣ್ರಿ ಒಂದು. ಓಕೆ, ಸೆಕೆಂಡ್ ಕ್ವಶನ್ ಬೇಸ್ಡ್ ಆನ್ ಸೇಮ್, ಎಕ್ಸ್ಕ್ಯೂಸ್ ಮೀ. ಓಕೆ, ಸೊ ಸೆಕೆಂಡ್ ಕ್ವಶನ್ ಬೇಸ್ಡ್ ಆನ್ 5 marks ರೀಪ. ಏನೈತ್ರಿ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 2, ಫಾಲೋವಿಂಗ್ ಇಸ್ ದ ಇನ್ಫಾರ್ಮೇಶನ್ ಆಫ್ ಶ್ರೀ ರಮೇಶ್. ಐಟಮ್ಸ್ ನೋಡ್ರಿ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ NESC ಪರ್ಚೇಸ್ಡ್ 8th ಇಶ್ಯೂ, ಅದು ನೋಡ್ಬೇಡ್ರಿ, ಬರೇ ತಗೋಬೇಕಲ್ಲ ಇದು ಐಟಮ್. ಓಕೆ, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಅನ್ರಿಕಾಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್. ಅನ್ರಿಕಾಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಐತ್ರಿ, ಅಂದ್ರೆ URPF ತಗೋಬೇಡ್ರಿ ಇದು. ಓಕೆ, ನೆಕ್ಸ್ಟ್ ಯಾಕಂದ್ರೆ ನಿಮ್ಮ ಕಡೆ ಐಟಮ್ಸ್ ಐತಿಲ್ರಿ, URPF ತಗೋಬೇಡ್ರಿ, RPF PPF SPF ತಗೋಬೇಕ್ರಿ. URPF ಅನ್ರಿಕಾಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ತಗೋಬೇಡ್ರಿ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಓನ್ ಲೈಫ್ ಮೇಲೆ ತಗೋಬೇಕ್ರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಡಾಟರ್ಸ್ ಲೈಫ್, ಸನ್ ಡಾಟರ್ಸ್ ತಗೋಬೇಕ್ರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಮದರ್ಸ್ ಲೈಫ್, ಫಾದರ್ಸ್ ಲೈಫ್, ಬ್ರದರ್ ಸಿಸ್ಟರ್ ಬರಂಗಿಲ್ಲ ಅದು. ಓಕೆ, ಇಟ್ ಈಸ್ ನಾಟ್
ಕನ್ಸಿಡರ್ಡ್, ತಗೋಬೇಡ್ರಿ ಇದು. ನೆಕ್ಸ್ಟ್ ರೀ ಅಕ್ರೂಡ್ ಇಂಟ್ರೆಸ್ಟ್ ಆನ್ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೋಬೇಕು. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ತಗೋಬೇಕ್ರಿ. ಭಾಳ ಇಂಪಾರ್ಟೆಂಟ್ ರೀ, ಭಾಳ ಇಂಪಾರ್ಟೆಂಟ್. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ತಗೋಬೇಕ್ರಿ. ಇಂಟ್ರೆಸ್ಟ್ ಪೇಡ್ ಆನ್ ದ ಅಬೌವ್ ಲೋನ್ ಮೀನ್ಸ್ ಹೌಸಿಂಗ್ ಲೋನ್. ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್ ತಗೋಬೇಡ್ರಿ. ತಿಳಿತ್ರಿ? ಐಟಮ್ಸ್ ನೋಡ್ರಿ ಇಂಪಾರ್ಟೆಂಟ್. ಯಾವ ಇಂಪಾರ್ಟೆಂಟ್ ಐತಿ ರೀ ಅಂದ್ರೆ ತಗೋಬೇಡ ಅಂದ್ರೆ ಏನ್ರಿಪ್ಪ ಅದು? ಕಟ್ ಮಾಡ್ತೀನಿ, ಕಟ್ ಮಾರ್ಕ್ ಹಾಕ್ತೀನಿ ನಾನು ಇಲ್ಲೇ. ಇದು ಕಾಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್. ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಏನು ಮಾಡ್ಬೇಕ್ರಿ? ತಗೋಬೇಡ್ರಿ ಇದು. ಓಕೆ, ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಯಾವ್ದ್ರಿ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಮದರ್ಸ್ ಲೈಫ್ ಬರಂಗಿಲ್ಲ. ಮದರ್ಸ್ ಲೈಫ್ ಐತ್ರಿ, ಮದರ್ ಫಾದರ್ ಬರಂಗಿಲ್ಲ. ಆಮೇಲೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ತಗೋಬೇಕ್ರಿ, ಬಟ್ ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್ ಬರಂಗಿಲ್ಲ. ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್ ಬರಂಗಿಲ್ಲ. ನಿಮ್ಮ ಕಡೆ ಐಟಮ್ ಐತ್ರಿ ಇದು, ನಿಮ್ಮ ಕಡೆ ಲಿಸ್ಟ್ ಐತ್ರಿ ಅದು ಅದಕ್ಕೆ. ಓಕೆ, ಕಂಪ್ಯೂಟ್ ಹೀಸ್ ಅಲೋವೇಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಸೇಮ್ ಹೆಡಿಂಗ್ ರೀ, ಸೇಮ್ ಹೆಡಿಂಗ್ ಬರೀರಿ. ಕಂಪ್ಯೂಟೇಷನ್ ಆಫ್ ಅಲೋವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಆಫ್ ಯಾರ್ದ್ರಿ? ಶ್ರೀ ರಮೇಶ್. ಶ್ರೀ ರಮೇಶ್. ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ, ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಐಟಮ್ ಏನ್ರಿ? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ ಪರ್ಚೇಸ್ಡ್. ಯಾವ ಇಶ್ಯೂ ಇದು? 8th ಇಶ್ಯೂ ಅಲ್ಲ, 8th ಇಶ್ಯೂ. ಎಷ್ಟು ರೂಪೀಸ್ ರೀ? 20,000 ತಗೋರಿ. 20,000. ನೆಕ್ಸ್ಟ್ ಮುಗಿತ್ರಿ ಇದು ಐಟಮ್. ನೆಕ್ಸ್ಟ್ ಐಟಮ್ ಕಾಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ತಗೋಬೇಡ್ರಿ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಓನ್ ಲೈಫ್. ಇಲ್ಲಿ ಆಕ್ಚುಯಲ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಎಲ್ಲೇ ಮೆನ್ಷನ್ ಮಾಡಾರಿ? ಇಲ್ಲಿ ಆಕ್ಚುಯಲ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಅಂತ ಮೆನ್ಷನ್ ಮಾಡಿ ಐತ್ರಿ, ಇಲ್ಲೇ ಮೆನ್ಷನ್ ಐತ್ರಿ? ಇಲ್ಲ, ಮೆನ್ಷನ್ ಇಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ ಬರಂಗಿಲ್ಲ. ಡೈರೆಕ್ಟ್ ತಗೋರಿ. ಓಕೆ, ಸೆಕೆಂಡ್ ಐಟಮ್ ಏನ್ರಿ? ಈಗ ಅದು ಬಿಟ್ಬಿಟ್ರಿ, ತಗೋಬೇಡ್ರಿ ಇದು. ಆಮೇಲೆ ನೋಟ್ ಬರಿಬೇಕು. ಓಕೆ, ನೆಕ್ಸ್ಟ್ ಏನ್ರಿ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಓನ್ ಲೈಫ್ ಅಲ್ಲ, ಓನ್ ಲೈಫ್. ಎಷ್ಟು ರೀ ಓನ್ ಲೈಫ್? 8,000. ಎಕ್ಸ್ಕ್ಯೂಸ್ ಮೀ 1 minute. ಓಕೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಓನ್ ಲೈಫ್ ಮೇಲೆ ಎಷ್ಟಿದು ಅಮೌಂಟ್? 8,000 ಅಲ್ಲ. ಓಕೆ, 8,000 ಮುಗಿದ್ರಿ ಇದು. ನೆಕ್ಸ್ಟ್ ಏನ್ರಿ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಡಾಟರ್ಸ್ ಲೈಫ್ ಐತ್ರಿ. ಡಾಟರ್ಸ್ ತಗೋರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಡಾಟರ್ಸ್ ಲೈಫ್ ಅಲ್ಲ ಅದು. ಆನ್ ಡಾಟರ್ಸ್ ಲೈಫ್. ಓಕೆ, ಎಷ್ಟು ರೂಪೀಸ್? 4,000. ಓಕೆ, ಇದು ಮುಗಿತ್ರಿ. ಡಾಟರ್ಸ್ ಲೈಫ್ ಮುಗಿತ್ರಿ. ಇದು ಮದರ್ಸ್ ಲೈಫ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್. ಆನ್ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 8th ಇಶ್ಯೂ. ಎಷ್ಟು ರೂಪೀಸ್? 10,000. ಮುಗಿತ್ರಿ ಇದು. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಎಷ್ಟು ಇದು? ರೀಪೇಮೆಂಟ್ ಆಫ್ ಹೌಸಿಂಗ್. ಓಕೆ, ಹೌಸ್ ಬಿಲ್ಡಿಂಗ್ ಲೋನ್ ಅಲ್ಲ ಅದು. ಹೌಸ್ ಬಿಲ್ಡಿಂಗ್ ಲೋನ್. ಹೌಸ್ ಬಿಲ್ಡಿಂಗ್ ಲೋನ್ ಎಷ್ಟು ರೂಪೀಸ್? 30,000.
ಡನ್ ಆಯ್ತು ರೀ. ಆಮೇಲೆ ಇಂಟ್ರೆಸ್ಟ್ ಪೇಡ್ ಆನ್ ದಿ ಹೌಸಿಂಗ್ ಲೋನ್ ಬರಂಗಿಲ್ಲ. ಓಕೆ ಬಿಡ್ಬಿಡ್ರಿ, ಎಲ್ಲ ಮುಗಿತ್ರಿ. ಟೋಟಲ್ ಮಾಡಿರಿ ಎಷ್ಟು ರೀ ಅಂತ, ಟೋಟಲ್ ಮಾಡಿರಿ ಎಷ್ಟು ಇದು 20 10 30 30 60 60 60 ಪ್ಲಸ್ 70 72,000 72,000 72,000 ಏನ್ರಿದು ಟೋಟಲ್ ಡಿಡಕ್ಷನ್ ಅಲ್ಲ, ಇದು ಟೋಟಲ್ ಡಿಡಕ್ಷನ್ಸ್. ಟೋಟಲ್ ಡಿಡಕ್ಷನ್ಸ್ ಆಮೇಲೆ ಏನ್ರಿ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲ, ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ 1,50,000 ಸೇಮ್ ಅಲ್ಲ, ಅದು ಲಿಮಿಟ್ ಫಿಕ್ಸ್ ರೀ ಇದು 1,50,000. ಈಗೇನ್ರಿ ಈಗ ವಿಚ್ ಎವರ್ ಇಸ್ ಲೋವರ್ ಅಲ್ಲ, whichever is lower is deduction under section 80C. whichever is lower is deduction under section 80C. ಯಾರು ಕಂಪೇರ್ ಮಾಡಿರಿ, ಎರಡು 72,000 ಮತ್ತು 1,50,000 ಯಾವ ಕಮ್ಮಿ ಐತ್ರಿ, ಇದ್ರಾಗ ಯಾವ ಕಮ್ಮಿ ಐತ್ರಿ 72,000, ಅದು ನಿಮ್ದು ಆನ್ಸರ್ 72,000. ಡನ್, ಮುಗಿತ್ರಿ ಇಲ್ಲೇ ಮಟ. ಈಗ ನೋಟ್ ಬರಿಬೇಕಲ್ಲ, ಈಗ ನೋಟ್ಸ್ ಕಂಪಲ್ಸರಿ ಬರೀಬೇಕ್ರಿ. ನೋಟ್ ನಂಬರ್ 1 ನೋಟ್. ಯಾವ ಐಟಮ್ ಬಿಟ್ರಿ ನೀವು ಇಲ್ಲೇ, ಯಾವ ಐಟಮ್ಸ್ ಇದು ಅಲ್ಲ, ಕಾಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅದು ಬರೀರಿ ಇಲ್ಲ. ಕಾಂಟ್ರಿಬ್ಯೂಷನ್ ಟು unrecognized provident fund is not considered, ಇಲ್ಲಾಂದ್ರೆ is not a qualify ಅಂತ ಬರೀರಿ. is not qualify ಅಂದ್ರೆ ಅದು ಕನ್ಸಿಡರ್ಡ್, is not a qualify. ನೆಕ್ಸ್ಟ್ ನಂಬರ್ 2 ಯಾವ ಇದು ಮುಗಿತಿರಿದ್ದು ಕನ್ಸಿಡರ್ ಮಾಡಿಲ್ಲ, ಮತ್ತೆ ಯಾವ ಕನ್ಸಿಡರ್ ಮಾಡಿಲ್ಲ, ಇದು ಕನ್ಸಿಡರ್ ಮಾಡಿಲ್ಲ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಮದರ್ಸ್ ಲೈಫ್ ಅದು ಕನ್ಸಿಡರ್ ಮಾಡಿಲ್ಲ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಮದರ್ಸ್ ಲೈಫ್ ಅಲ್ಲ, on mother's life is not qualify. ಮತ್ತೆ ರೀ ಇದು ಆಗೈತೆ ರೀ. ಮತ್ತು ಇದು ಐಟಮ್ ಬಿಟ್ಟಿರಿ ನೀವು, ಇದು ಒಂದು ಐಟಮ್ ಇಂಟ್ರೆಸ್ಟ್ ಅದು ಬರೀರಿ. ಥರ್ಡ್ ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್. ಅದು ಏನ್ರಿ ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್. is not qualify. ಮೂರು ಐಟಮ್ ಬಿಟ್ರಿ ನೀವು ಇಲ್ಲೇ, ಅದಕ್ಕೆ 3 ಐಟಮ್ಸ್ ಬರೀಬೇಕಿಲ್ಲ ನೋಟ್ಸ್ ಒಳಗೆ. ಇಷ್ಟೇ ಮುಗಿತ್ರಿ ನಮ್ದು. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಈಗ ಡಿಸ್ಕಸ್ ಮಾಡೋಣ್ರಿ ನಿಮ್ದು ಕ್ವಶನ್ ನಂಬರ್ 3. ಓಕೆ, ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ್ರಿ. ಈಗ ಸೇಮ್ 5 ಮಾರ್ಕ್ಸ್ ರೀ. ಓಕೆ, 5 ಮಾರ್ಕ್ಸ್ ಲಾಸ್ಟ್ ಕ್ವಶನ್ ರೀ. 5 ಮಾರ್ಕ್ಸ್ ಲಾಸ್ಟ್ ಕ್ವಶನ್ ಇದು ಆದಮೇಲೆ 10 ಮಾರ್ಕ್ಸ್ ನೋಡೋಣ್ರಿ. ಓಕೆ ಸರಿ, ಬರ್ರಿಲ್ಲೇ ಕ್ವಶನ್ ನಂಬರ್ 3. ಫಾಲೋವಿಂಗ್ ಇಸ್ ದ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ರೋಹನ್ ಆ್ಯಂಡ್ ಮಿಸ್ಟರ್ ಸೋಹನ್. ಪರ್ಟಿಕ್ಯುಲರ್ಸ್ ಮಿಸ್ಟರ್ ರೋಹನ್, ಮಿಸ್ಟರ್ ಸೋಹನ್. ಬರ್ರಿ, ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ RPF ತಗೋಬೇಕಲ್ಲ, ತಗೋಬೇಕ್ರಿ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್
ಓನ್ ಲೈಫ್ ಅಂದ್ರೆ ತಗೋಬೇಕ್ರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬ್ರದರ್ಸ್ ಲೈಫ್, ಬ್ರದರ್ ಸಿಸ್ಟರ್ ಮದರ್ ಫಾದರ್ ಬರಂಗಿಲ್ಲ, ತಗೋಬೇಡ್ರಿ. ಇದು ಸೆಕೆಂಡ್ ಬ್ರದರ್ಸ್ ಲೈಫ್ ತಗೋಬೇಡ್ರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಸನ್ಸ್ ಲೈಫ್, ಸನ್ಸ್ ಲೈಫ್ ಡಾಟರ್ಸ್ ಲೈಫ್ ತಗೋಬೇಕು. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ತಗೋಬೇಕ್ರಿ. ಪೇಮೆಂಟ್ ಆಫ್ ಸನ್ಸ್ ಟ್ಯೂಷನ್ ಫೀಸ್ ತಗೋಬೇಕ್ರಿ, ಹಾಸ್ಟೆಲ್ ಫೀಸ್ ತಗೋಬೇಡ್ರಿ, ಟ್ಯೂಷನ್ ಫೀಸ್ ತಗೋಬೇಕು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು 10 years CTD ಕುಮ್ಯುಲೇಟಿವ್ ಟೈಮ್ ಡಿಪಾಸಿಟ್ ತಗೋಬೇಕ್ರಿ. ಓಕೆ, ಯಾವ್ದು ತಗೋಬೇಡ್ರಿ ಇಲ್ಲೇ? ಬ್ರದರ್ಸ್ ಲೈಫ್ ತಗೋಬೇಡ್ರಿ. ಒಂದೇ ಐಟಮ್ ಅಲ್ಲ ಬ್ರದರ್ಸ್ ಲೈಫ್, ಅಷ್ಟು ತಗೋಬೇಡಿ, ಹುಡುಕಿದೆಲ್ಲ ತಗೋಬೇಕ್ರಿ, ಕಾಪಿ ಪೇಸ್ಟ್ ಮಾಡ್ಬೇಕ್ರಿ. ಓಕೆ ಬರ್ರಿ, ಏನಿದು ಸೇಮ್ ಕಂಪ್ಯೂಟೇಷನ್ ಆಫ್ ಅದು ಅಂಡರ್ ಸೆಕ್ಷನ್ 80C ಅದು. ಓಕೆ, ಇಲ್ಲಿ ಕ್ವಶನ್ ಬರ್ದಿಲ್ಲ ನಾನು, ನೀವು ಬರೀರಿ. ಏನ್ರಿದು ಕ್ವಶನ್? compute their allowable deductions under section 80C. Then compute their allowable deductions under section 80C. Question solution ಬರ್ರಿ. Computation of allowable deductions under section 80C of Mr. Rohan and Mr. Sohan. Particulars rupees ಬರಾಕ್ ಹೋಗ್ಬೇಡ್ರಿ. ಮಿಸ್ಟರ್ ರೋಹನ್ ಕಾಲಮ್, ಆಮೇಲೆ ಮಿಸ್ಟರ್ ಸೋಹನ್ ಕಾಲಮ್. ಓಕೆ ಬರ್ರಿ. ಫಸ್ಟ್ ಐಟಮ್ ಹೇಳ್ರಿ, ಏನೈತ್ರಿ ಫಸ್ಟ್ ಐಟಮ್? ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಬರೀರಿ ಇಲ್ಲಿ. ಕಾಂಟ್ರಿಬ್ಯೂಷನ್ ಟು recognized provident fund. Contribution to recognized provident fund ಅಂದ್ರೆ RPF ಎಷ್ಟೈತ್ರಿ? 30,000 20,000. 30,000 20,000 ಮುಗಿತ್ರಿ ಇದು. ಓಕೆ, ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಓನ್ ಲೈಫ್ ಅಲ್ಲ, ಓನ್ ಲೈಫ್ ಎಷ್ಟೈತ್ರಿ? 15,000 25,000. 15,000 25,000 ಇದು ಮುಗಿತ್ರಿ. ಓಕೆ, ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬ್ರದರ್ಸ್ ಲೈಫ್ ಐತ್ರಿ, ತಗೋಬೇಡ್ರಿ ಇದು. ಬ್ರದರ್ಸ್ ಲೈಫ್ ಬರಂಗಿಲ್ಲ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಸನ್ಸ್ ಲೈಫ್ ಬರಬೇಕದು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಸನ್ಸ್ ಲೈಫ್ ಎಷ್ಟೈತ್ರಿ? 10,000. ಬಾಜು ಏನೈತ್ರಿ? ಡ್ಯಾಶ್ ಐತ್ರಿ, ಡ್ಯಾಶ್. ಓಕೆ ಮುಗೀತ್ರಿ ಇದು. ಓಕೆ, ನೆಕ್ಸ್ಟ್ ಏನ್ರಿ? ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ತಗೋಬೇಕ್ರಿ ಇದು. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಎಷ್ಟೈತ್ರಿ? 60,000 ಡ್ಯಾಶ್. 60,000 ಬಾಜು ಏನೈತ್ರಿ? ಡ್ಯಾಶ್ ಐತ್ರಿ. ಓಕೆ, ನೆಕ್ಸ್ಟ್ ಮುಗಿತ್ರಿ ಇದು. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಸನ್ಸ್ ಟ್ಯೂಷನ್ ಫೀಸ್ ತಗೋಬೇಡ್ರಿ, ಹಾಸ್ಟೆಲ್ ಫೀಸ್ ತಗೋಬೇಡ್ರಿ, ಟ್ಯೂಷನ್ ಫೀಸ್ ತಗೋಬೇಕು. ಓಕೆ, ರೀಪೇಮೆಂಟ್ ಆಫ್ ಸನ್ಸ್ ಟ್ಯೂಷನ್ ಫೀಸ್ ಬರ್ರಿ ಇದು. ಪೇಮೆಂಟ್ ಆಫ್ ಸನ್ಸ್ ಟ್ಯೂಷನ್ ಫೀಸ್ ಎಷ್ಟೈತ್ರಿ? 18,000 25,000. ಓಕೆ, ಇದು ಮುಗಿತ್ರಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು 10 years CTD ಕ್ಯುಮುಲೇಟಿವ್ ಟೈಮ್ ಡಿಪಾಸಿಟ್ ತಗೋಬೇಕ್ರಿ ಅದು. ಕಾಂಟ್ರಿಬ್ಯೂಷನ್ ಟು 10 years CTD
cumulative time deposit. Cumulative time deposit ಎಷ್ಟೈತ್ರಿ 10,000 25,000. 10,000 25,000 ಮುಗಿತ್ರಿ ಇದು ಎಲ್ಲ ಐಟಮ್ಸ್ ಮುಗಿತ್ರಿ ಈಗ ಟೋಟಲ್ ಮಾಡ್ರಿ ಈಗ ಓಕೆ ವೇಟ್ ಅ ಮಿನಿಟ್ ಓಕೆ ಬರ್ರಿ ಈಗ ಏನು ಮಾಡ್ಬೇಕ್ರಿ ಟೋಟಲ್ ಮಾಡಬೇಕಲ್ಲ ಇದು ಟೋಟಲ್ ಮಾಡಿರಿ ಫಸ್ಟ್ 30 ಪ್ಲಸ್ 15 45 45 55 50 ಪ್ಲಸ್ 10 65 60 125 125 135 135 ಪ್ಲಸ್ 140 143 1,43 1,43,000 ನೆಕ್ಸ್ಟ್ ಇಲ್ಲಿ 75 75 20 95 95,000 ಏನ್ರಿ ಇದು ಟೋಟಲ್ ಡಿಡಕ್ಷನ್ ಅಲ್ಲ ಇದು ಟೋಟಲ್ ಡಿಡಕ್ಷನ್ಸ್ ಓಕೆ ಎಷ್ಟಿದು ಟೋಟಲ್ ಡಿಡಕ್ಷನ್ಸ್ ಈಗೇನ್ರಿ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲ ಈಗ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟ್ರಿ ಸೇಮ್ 1,50,000 1,50,000 1,50,000 ಈಗೇನ್ರಿ ಈಗ ವಿಚ್ ಎವರ್ ಇಸ್ ಲೋವರ್ ಅಲ್ಲ whichever is lower is deduction under section 80C deduction under section 80C ಬರ್ರಿ ಇಲ್ಲೇ 1,43,000 ಮತ್ತು 1,50,000 ಯಾವ ಕಮ್ಮಿ ಐತ್ರಿ 1,43,000 ಅದು ನಿಮ್ದು ಆನ್ಸರ್ ಆಮೇಲೆ ಇಲ್ಲೇ ಬರ್ರಿ 95,000 ಮತ್ತು 1,50,000 ಯಾವ ಕಮ್ಮಿ ಐತ್ರಿ 95,000 ಅದು ನಿಮ್ದು ಆನ್ಸರ್ ವಿಚ್ ಎವರ್ ಇಸ್ ಲೋವರ್ ಐತ್ರಿ ಲೋವರ್ ಅಂದ್ರೆ ಕಮ್ಮಿ ನೋಡ್ಬೇಕು ಓಕೆ ಮುಗಿತ್ರಿ ಇಲ್ಲಿ ಆನ್ಸರ್ ನಿಮ್ದು ಈಗ ನೋಟ್ಸ್ ಬರಿಬೇಕಲ್ಲ ನೋಟ್ಸ್ ಬರ್ರಿ ಇಲ್ಲೇ ಯಾವ ಐಟಮ್ ಬಿಟ್ರಿ ನೀವು ಇಲ್ಲೇ ಇದ್ರಾಗ ಯಾವ ಐಟಮ್ ಬಿಟ್ಟಿರಿ ಇದು ಅಲ್ಲ ನಾಟ್ ಕ್ವಾಲಿಫೈ ಅಲ್ಲ ಅದು ಬರ್ರಿ ಅದು ಬರೀರಿ ನೋಟ್ ನಂಬರ್ 1 ಯಾವ್ದ್ರದ್ದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ life insurance premium paid brothers life on brothers life is not qualify ಒಂದ ಐಟಮ್ ಬಿಟ್ಟಿಲ್ರಿ ನೀವು ಅದಕ್ಕೆ ಅದು ಬರೀರಿ ನಾಟ್ ಕ್ವಾಲಿಫೈ ಅಂತ ಮುಗಿತ್ರಿ ಆನ್ಸರ್ 5 ಮಾರ್ಕ್ಸ್ ನೋಡ್ರಿ ಇದು ಓಕೆ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್